follow my Instagram to get crazy updates. Hi guys, welcome to my channel One Life Bro. Myself Akshay. ಇವತ್ತು ನಾನು ರೈಡ್ ಮಾಡ್ತಿರೋದು Bajaj CT 125X. This is the vehicle. ಸೊ ಗಾಡಿ ಈ ಥರ ಕಾಣುತ್ತೆ. ಇದು ಕೀ. ಬನ್ನಿ ಕೀ ಹಾಕೋಣ ಫಸ್ಟು. ಸೊ ನೋಡ್ಬೋದು ಗಾಡಿ ಈ ಥರ ಕಾಣುತ್ತೆ. CT ಅಂತ ಬರೆದಿದ್ದಾರೆ ಆ್ಯಂಡ್ 125X ಅಂತ ಇಲ್ಲಿ ರಿಟರ್ನ್ ಮಾಡಿದ್ದಾರೆ. ಬ್ಯಾಕ್ ಸೈಡು ಲಗೇಜ್ ರ್ಯಾಕ್ ಇದೆ. ಸೊ ಇಲ್ಲಿ ರಬ್ಬರ್ದು ಪ್ಯಾಡಿಂಗ್ ಎಲ್ಲ ಆಗಿದೆ. ಸೊ ಮೇನ್ಲಿ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಸೊ ಇಂಜಿನ್ ಈ ಥರ ಕಾಣುತ್ತೆ. ಸೊ ಇದು DTSI ಇಂಜಿನು, ಟ್ವಿನ್ ಸ್ಪಾರ್ಕ್ ಇಂಜಿನ್ ಅಂತ. ಸೊ ಇದು ಪಲ್ಸರಲ್ಲಿ ಅಷ್ಟೇ ಬರ್ತಿತ್ತು, ಈಗ CT 125XL ಬರ್ತಿದೆ. ಸೊ ಮೇನ್ಲಿ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಇದು 10 horse power ಪ್ರೊಡ್ಯೂಸ್ ಆಗುತ್ತೆ, 11 mm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಇದು ಮೈಲೇಜು 52-55 KMPL ಕೊಡುತ್ತೆ ಪರ್ ಲೀಟರ್ಗೆ. ಆ್ಯಂಡ್ ಮೇನ್ಲಿ ಇದು 3 ಕಲರ್ಸಲ್ಲಿ ಬರುತ್ತೆ. ಒಂದು ರೆಡ್ಡು, ಬ್ಲೂ ಮತ್ತು ಬ್ಲ್ಯಾಕಲ್ಲಿ ಬರುತ್ತೆ ಆ್ಯಂಡ್ ಗ್ರೀನಲ್ಲಿ ಬರುತ್ತೆ ಇನ್ನೊಂದು. ಆ್ಯಂಡ್ ಇದು ಕಿಕ್ ಸ್ಟಾರ್ಟ್ ಬರುತ್ತೆ ಆ್ಯಂಡ್ ಸೆಲ್ಫ್ ಸ್ಟಾರ್ಟು ಬರುತ್ತೆ. ನೋಡ್ಬೋದು ಇಲ್ಲಿ ಸೆಲ್ಫ್ ಸ್ಟಾರ್ಟ್ ಇದೆ. ಟೈರ್ ವಿಚಾರಕ್ಕೆ ಬಂದಾಗ 17 inches ಟೈರ್ ಪ್ರೊಫೈಲು ಆ್ಯಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಇಲ್ಲಿ ಶಾಕ್ ಅಬ್ಸರ್ವರ್ಗೆ ಕವರ್ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಇದು ಆಲೆಜನ್ ಬಲ್ಪು ಮತ್ತು LED ಲೈಟ್ಸ್ ಕೊಟ್ಟಿದ್ದಾರೆ. ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಆಲೆಜನ್ ಬಲ್ಪು ಆ್ಯಂಡ್ ರಿಫ್ಲೆಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಬ್ರೇಕ್ ವಿಚಾರಕ್ಕೆ ಬಂದಾಗ ಕಾಂಬಿ ಬ್ರೇಕ್ ಸಿಸ್ಟಮು. ಸೊ ಫ್ರಂಟ್ ಹಿಡಿದ್ರೆ ಬ್ಯಾಕ್ ಟೈರೂ ಬ್ರೇಕ್ ಹಿಡಿಯುತ್ತೆ. ಆ್ಯಂಡ್ ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ, ನೋಡ್ಬೋದು ಹೆವಿಯಾಗಿ ಕೊಟ್ಟಿದ್ದಾರೆ ಕ್ರ್ಯಾಶ್ ಗಾರ್ಡು. ಆ್ಯಂಡ್ ಅಂಡರ್ ಬೆಲ್ಲಿ ಇದು ಇಂಜಿನ್ಗೆ ಏನು ಮತ್ತು ಎಕ್ಸಾಸ್ಟಿಗೇನು ಏನೋ ತಾಗಬಾರ್ದು ಅಂತ ಈ ರಫ್ ರೋಡ್ಸಲ್ಲಿ ಸೊ ಗಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಮೇನ್ಲಿ 5 speed ಗೇರ್ ಟ್ರಾನ್ಸ್ಮಿಷನು ಆ್ಯಂಡ್ BS6 ಇಂಜಿನು, FI ಇಂಜಿನ್ ಅಲ್ಲ, ನಾರ್ಮಲ್ BS6 ಇಂಜಿನು. ಇಲ್ಲಿ ಬಜಾಜ್ ಅಂತ ಲೋಗೋ ಪ್ಲೇಸ್ ಮಾಡಿದ್ದಾರೆ. ಟ್ಯಾಂಕ್ ಜೊತೆಗೇ ರಬ್ಬರ್ ಪ್ಯಾಡ್ ಹಾಕಿದ್ದಾರೆ. ಸೊ ಇಲ್ಲಿ 125X ಅಂತ ರಿಟರ್ನ್ ಮಾಡಿದ್ದಾರೆ. ಸೊ ಇದು 5 speed ಗೇರ್ ಟ್ರಾನ್ಸ್ಮಿಷನು, ನ್ಯೂಟ್ರಲ್ಲು ಬ್ಯಾಕು, ಇನ್ನೆಲ್ಲ ಫ್ರಂಟು. ಸೊ ಇದೊಂದು ಒಳ್ಳೆ ಫ್ಯೂಚರು 125Xಲ್ಲಿ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಬಂದರೆ ಇದು ನಾರ್ಮಲ್ ಸ್ಪ್ರಿಂಗ್ ಸಸ್ಪೆನ್ಷನು ಮತ್ತು ಚೈನ್ ಡ್ರೈವು. ಬ್ಯಾಕ್ ಸೈಡು 17 inches ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಸೊ ಈ ಟೈರ್ ಪ್ರೊಫೈಲ್ ಬಂದರೆ ಹೇಳಬೇಕು ಅಂದರೆ ಈ ಪಲ್ಸರು ಎಲ್ಲ ನಾವು ಟೈರ್ ಪ್ರೊಫೈಲ್ ನೋಡಿದ್ದೀವಲ್ಲ 17 inches, ಅದೇ ಟೈರ್ ಪ್ರೊಫೈಲ್ ಬರುತ್ತೆ. ಇಲ್ಲಿ ಸಾರಿ ಗಾರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯಾಂಡಲ್ ಗ್ರಾಬ್ಸ್ ಚೆನ್ನಾಗಿದೆ. ಇದು ಲಗೇಜ್ ರ್ಯಾಕ್ ಆವಾಗಲೇ ಹೇಳ್ದಂಗೆ ನೋಡ್ಬೋದು. ಸೀಟು ತುಂಬಾ ಲಾಂಗ್ ಇದೆ, ತುಂಬ ವೈಡ್ ಇದೆ ಆ್ಯಂಡ್ ಆರಾಮಾಗೆ ನಮ್ಮ ಸ್ವಿಗ್ಗಿ ಬಾಯ್ಸ್ ಎಲ್ಲ ಈ ಗಾಡಿನ ತೊಗೊಳ್ಬೋದು ಆ್ಯಂಡ್ ಡೈಲಿ ಕಂಪ್ಯೂಟಿಂಗ್ಗೆ ಈ ಗಾಡಿನ ಯೂಸ್ ಮಾಡ್ಬೋದು. ಸೊ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದಾಗ ನೋಡ್ಬೋದು ಇಲ್ಲಿ ಬರೀ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ಯೂಯಲ್ ಎಷ್ಟು ಅಂತ ತೋರಿಸುತ್ತೆ. ಸೊ ಇದು ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 11 liters ಇರಿಸುತ್ತೆ. ಆ್ಯಂಡ್ ಮೇನ್ಲಿ ಈಗಿನ ಟೈಮಲ್ಲಿ ಏನಂದರೆ ಚಾರ್ಜಿಂಗ್ ಪೋರ್ಟ್ ಬೇಕು. ಸೊ ನಮ್ಮ CT 125Xಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಅದು ಒಂದು ಡಿಫ್ರೆಂಟ್ ಪೊಸಿಷನಲ್ಲಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಸೊ ಬನ್ನಿ ನೋಡಿ. ಸೊ ಚಾರ್ಜಿಂಗ್ ಪೋರ್ಟು ಈ ಥರ ಸಖತ್ತಾಗಿ ಕೊಟ್ಟಿದ್ದಾರೆ. ಇಲ್ಲಿ ರಬ್ಬರ್ ಪ್ಯಾಡಿಂಗ್ ಮಾಡಿದ್ದಾರೆ. ಇನ್ನು ಫೀಚರ್ಸ್ ವಿಚಾರಕ್ಕೆ ಬಂದಾಗ ಹೈ ಕ್ವಾಲಿಟಿ ಕೊಟ್ಟಿದ್ದಾರೆ. ಐ ಬೀಮು, ಲೋ ಬೀಮು, ಇಂಡಿಕೇಟರ್ಸು, ಆರನ್ನು ಮತ್ತು ಇದು ಡಿಮಾಂಡ್ ಡಿಪ್ಪು. ಆ್ಯಂಡ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಲೈಟು ಆನು ಆಫು. ಸೊ LED ಲೈಟ್ ಇರುತ್ತೆ ಆದರೆ ಇಂಜಿನ್ ಸ್ಟಾರ್ಟ್ ಆದಾಗ ನಾವು ಹ್ಯಾಲೋಜನ್ ಬಲ್ಪು ಆಫ್ ಆನ್ ಮಾಡೋಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ಮತ್ತು ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಓವರಾಲ್ ಗಾಡಿ ತುಂಬಾ ಚೆನ್ನಾಗಿದೆ. 10 horse power, 11 mm ಆಫ್ ಟಾರ್ಕು, ನಮ್ಮ ಬೆಂಗಳೂರು ಸಿಟಿ ಪರ್ಫಾರ್ಮೆನ್ಸ್ಗೆ ಚೆನ್ನಾಗಿದೆ. BS6 ಇಂಜಿನ್. ಮೇನ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಲಗೇಜ್ ರ್ಯಾಕ್ ಕೊಟ್ಟಿದ್ದಾರೆ ಆ್ಯಂಡ್ ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಕೊಟ್ಟಿದ್ದಾರೆ. ಲೈಟ್ ವಿಚಾರಕ್ಕೆ ಬಂದಾಗ ಹ್ಯಾಲೋಜನ್ ಬಲ್ಪು. ಬನ್ನಿ. ಸೊ ಬ್ಯಾಕ್ ಸೈಡ್ ಲೈಟ್ ವಿಚಾರಕ್ಕೆ ಬಂದಾಗ ಹ್ಯಾಲೋಜನ್ ಬಲ್ಪು, ಇಂಡಿಕೇಟರ್ ಹ್ಯಾಲೋಜನ್ ಬಲ್ಪು, ಪ್ಲಾಸ್ಟಿಕ್ಕಿಂದ ಕಂಪ್ಲೀಟ್ ಮಾಡಿದ್ದಾರೆ. ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಇನ್ನು ಎಕ್ಸಾಸ್ಟ್ ವಿಚಾರಕ್ಕೆ ಬಂದಾಗ ತುಂಬ ಲಾಂಗ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಸಿಲ್ವರ್ ಆ್ಯಕ್ಸೆಂಟಲ್ಲಿ ಕವರ್ ಮಾಡಿದ್ದಾರೆ. ಮೇನ್ಲಿ ಹೇಳಬೇಕು ಅಂದರೆ ಈ ಗಾಡಿನ ನಾವು ಏನೋ ಡೈಲಿ ಕಂಪ್ಯೂಟಿಂಗು, ಆಫೀಸಿಗೆ ತಗೊಂಡು ಹೋಗ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಅವ್ರು ಯೂಸ್ ಮಾಡ್ಬೋದು. ಆ್ಯಂಡ್ ಮೇನ್ಲಿ ಇದು ಮೈಲೇಜಿಗೋಸ್ಕರ ಮಾಡಿರೋದು. 110cc ಇದರಲ್ಲೂ ಇದೆ, ಬಟ್ ಮೇನ್ಲಿ 125cc ಏನಂದರೆ ನಮಗೆ ಪವರ್ ಬೇಕು ಮತ್ತು ಮೈಲೇಜ್ ಬೇಕು. ಪವರು ಮೈಲೇಜು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಟ್ರಾಫಿಕಲ್ಲಿ ಬೇಕಾಗುತ್ತೆ. ಐಡ್ಲಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಬನ್ನಿ ರೈಡಿಂಗ್ ಯಾವ ಥರ ಇದೆ ಅಂತ ನೋಡೋಣ. ಲೆಟ್ಸ್ ಗೋ ಫಾರ್ ರೈಡಿಂಗ್.
ದಿಸ್ ಇಸ್ ದಿ ಕೀ. ಬನ್ನಿ ಬಜಾಜ್ CT 125X ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಫಸ್ಟ್ ಗಾಡಿನ ಸ್ಟಾರ್ಟ್ ಮಾಡೋಣ. ಸೊ ಇದು ಸೆಲ್ಫ್ ಸ್ಟಾರ್ಟು ಇದೆ, ಜೊತೆಗೆ ಕಿಕ್ ಸ್ಟಾರ್ಟು ಇದೆ. ನಾನೀಗ ಸೆಲ್ಫ್ ಸ್ಟಾರ್ಟ್ ಮಾಡ್ತೀನಿ. ಎಕ್ಸಾಸ್ಟ್ ನೋಟ್ ಈ ಥರ ಕೇಳಿಸುತ್ತೆ. ಸೊ ಬನ್ನಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಫಸ್ಟ್ ಗೇರು ನ್ಯೂಟ್ರಲ್ ಬ್ಯಾಕು, ಇನ್ನೆಲ್ಲ ಫ್ರಂಟು. ಫಸ್ಟ್ ಗೇರು ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸೊ ಬ್ರೇಕಿಂಗ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹೇಳಬೇಕು ಅಂದರೆ ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ. ಒಂದು ಡಿಸ್ಕ್ ಬ್ರೇಕ್ ಇರೋದು ಬರುತ್ತೆ, ಇನ್ನೊಂದು ಡ್ರಮ್ ಬ್ರೇಕು. ಬಟ್ ಈಗ ನಾನು ಓಡಿಸ್ತಿರೋದು ಡ್ರಮ್ ಬ್ರೇಕು. ಡಿಸ್ಕ್ ಬ್ರೇಕು ಸಿಗುತ್ತೆ, ಅದು ಇದಕ್ಕೂ ಒಂದು 1,000-2,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಇಂಜಿನ್ ಸ್ಪೆಸಿಫಿಕೇಷನ್ನು ಮತ್ತು ಬಾಡಿ ಎಲ್ಲ ಸೇಮ್ ಇರುತ್ತೆ. ಡಿಸ್ಕ್ ಬ್ರೇಕ್ ಒಂದು ಡಿಫ್ರೆನ್ಸ್ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಡಿಸ್ಕ್ ಬ್ರೇಕ್ ಇದೆ, ಚೆನ್ನಾಗಿರುತ್ತೆ. ಸೊ ಬಟ್ ಇಂಜಿನ್ ಪರ್ಫಾರ್ಮೆನ್ಸು, ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಎಲ್ಲ ಸೇಮು. ಸೊ ಬ್ರೇಕಿಂಗ್ ನೋಡ್ಬೋದು ಡ್ರಮ್ ಬ್ರೇಕಲ್ಲಿ. ಸೊ ಹೆಡ್ಲೈಟ್ ಆನ್ ಮಾಡೋಣ. ಸೊ ಸ್ಪೀಡೋಮೀಟ್ರಲ್ಲಿ ಟ್ರಿಪ್ ಮೀಟರ್ ಇದೆ, ಸಿಂಗಲ್ ಟ್ರಿಪ್ ಮೀಟರು, ಮತ್ತು ಫ್ಯೂಯಲ್ ಗೇಜ್ ಇದೆ, ಆ್ಯಂಡ್ ನ್ಯೂಟ್ರಲ್ ತೋರಿಸುತ್ತೆ, ಇಂಡಿಕೇಟರ್ ತೋರಿಸುತ್ತೆ. ಇಂಜಿನ್ನು ಏನಾರ ಪ್ರಾಬ್ಲಮ್ ಇದ್ದರೆ ಅದು ಇಂಡಿಕೇಷನ್ ತೋರಿಸುತ್ತೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಇದು 125cc, 10 horsepower, 11 Nm ಆಫ್ ಟಾರ್ಕು. ಮೇನ್ಲಿ ಹೇಳಬೇಕು ಅಂದರೆ ಡೈಲಿ ಕಂಪ್ಯೂಟಿಂಗಿಗೋಸ್ಕರ ಇದನ್ನು ಬಿಲ್ಡ್ ಮಾಡಿರೋದು. 110cc ಇದರಲ್ಲಿದೆ, 125 ಇದೆ. 125 ಯಾಕೆ ಬಿಟ್ಟಿದ್ದಾರೆ ಅಂದರೆ ಮೇನ್ಲಿ ಬಿಕಾಸ್ ಆಫ್ ಪವರ್ ಆ್ಯಂಡ್ ಏನೋ ಡೈಲಿ ಕಂಪ್ಯೂಟಿಂಗಿಗೆ ನಾವು ಪವರ್ ಲ್ಯಾಗ್ ಆಗಬಾರ್ದು, ಮತ್ತು ಒಂಚೂರು ಸ್ಪೀಡ್ ಹೋಗಬೇಕು. ಆ ಕಾರಣಕ್ಕೋಸ್ಕರ ಈ ಗಾಡಿನ ಬಿಲ್ಡ್ ಮಾಡಿದ್ದಾರೆ. ವೈಡ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಸೊ ಈ ಗಾಡಿ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಇದು ರೈವಲರಿ ಆದಂದರೆ ಸ್ಪ್ಲೆಂಡರ್ ಪ್ಲಸ್ ಅಂತ ಹೇಳ್ಬೋದು. ಯಾಕಂದರೆ ಸ್ಪ್ಲೆಂಡರ್ ಪ್ಲಸ್ ಇದು ಕಂಪೇರ್ ಮಾಡಿದಾಗ ಇದು ಒಂದು ಸ್ವಲ್ಪ ವೈಡ್ ಬರುತ್ತೆ ಸೀಟು, ಮತ್ತು ಏನೋ ಗಾಡಿ ಎಲ್ಲ ವೈಡ್ ಬರುತ್ತೆ, ಮತ್ತು ಲೆಂತು ಜಾಸ್ತಿ ಬರುತ್ತೆ. ಸೊ ಬೇಸಿಕಲಿ ಏನಕ್ಕೆ ತಗೊಳ್ಬೇಕು ಈ ಗಾಡಿ ಅಂತ ಹೇಳಿದ್ರೆ ಮೈಲೇಜು ಮತ್ತು 25cc ಅಂತ ತೊಗೊಳ್ಬೇಕು. ಮತ್ತು ಇದು ಬಜಾಜ್ ಅವರಿಂದ ಬಿಟ್ಟಿರೋದ್ರಿಂದ ಇದು ಫಸ್ಟ್ ಟೈಮ್ ಏನೋ CT 125X ಅಲ್ಲಿ DTSI ಇಂಜಿನ್ ಬಿಟ್ಟಿದ್ದಾರೆ. ಸೊ ದಿಸ್ ಈಸ್ ದಿ ಫಸ್ಟ್ ವೆಹಿಕಲ್ ಕಮ್ ವಿತ್ ಡಿಜಿಟಲ್ ಟ್ವಿನ್ ಸ್ಪಾರ್ಕ್. ಇದು 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನು, BS6 ಇಂಜಿನು. ಸೊ ಪರ್ಫಾರ್ಮೆನ್ಸ್ ನೋಡಿ ಯಾವ ಥರ ಆಗ್ತಿದೆ, ಹೈ ಪರ್ಫಾರ್ಮೆನ್ಸು. ಸೊ ಯಾರನ್ನ 100cc ಇದ್ದರೆ ಅವರು 125cc ಅಪ್ಗ್ರೇಡ್ ಆಗೋಕ್ಕೆ ಇದೊಂದು ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಯಾಕಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಹ್ಯಾಂಡಲ್ ಬಾರು ವೈಬ್ಸು ಏನಿಲ್ಲ. ಟ್ಯಾಂಕ್ ಜೊತೆಗೆ ಒಂದು ರಬ್ಬರ್ ಪ್ಯಾಡ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ವೈಡಾಗಿ ಕೊಟ್ಟಿದ್ದಾರೆ, ಹಗ್ಲುವಾಗಿ ಕೊಟ್ಟಿದ್ದಾರೆ. ಸೊ 11 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಇದೆ. ಸೊ ಕಂಫರ್ಟ್ ಕೊಡ್ತಿದೆ ಗಾಡಿ. ಸೊ ಹಿಂಗೆಲ್ಲ ಮಾಡ್ಬೋದು. 17 ಇಂಚಸ್ ಟೈರ್ ಪ್ರೊಫೈಲ್ ಕೊಟ್ಟಿರೋದ್ರಿಂದ. ಬ್ಯಾಕ್ ಸೈಡು ಸ್ಪ್ರಿಂಗ್ ಸಸ್ಪೆನ್ಷನು, ಫ್ರಂಟು ಟೆಲಿಸ್ಕೋಪಿಕ್ಕು. ಸೊ ಗೇರು ತುಂಬ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ, ಆ್ಯಂಡ್ ಸಿಟಿ ಕಂಪ್ಯೂಟಿಂಗೆಲ್ಲ ಆರಾಮಾಗಿ ನಡೆಯುತ್ತೆ. ಸೊ ಹಿಂಗೆಲ್ಲ ಆರಾಮಾಗಿ ಗಾಡಿ ಓಡಿಸ್ಬೋದು. ಸೊ ಈಗ ಒಂದು ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಸೊ ಸ್ಪೀಡ್ ಬ್ರೇಕರ್ಸು ಅವಕ್ಕೆಲ್ಲ ಇದೆಲ್ಲ ಟೆನ್ಷನ್ ಇಲ್ಲ, ಆರಾಮಾಗಿ ಓಡಿಸುತ್ತೆ.
So it will talk initial torque. ಗಾಡಿ ಓಡಿಸ್ಬೇಕಾದ್ರೆ ಕೆಲವೊಂದು ಗಾಡಿಯಲ್ಲಿ ನಮಗೆ ಏನಾಗುತ್ತೆ ಅಂದರೆ ಕಂಫರ್ಟ್ ಸಿಗಲ್ಲ. ಈಗ ಯಾವುದೇ ಹೊಸ ಗಾಡಿ ತಗೊಳ್ಳಿ, ಯಾವುದೇ ಒಂದು ಬೇರೆ ಗಾಡಿ ಓಡಿಸಿದ್ರೆ ನಮಗೆ ಒಂದು ಸ್ವಲ್ಪ ಏನೋ ಓಡ್ಸೋಕ್ಕೆ ಒಂದು ಸ್ವಲ್ಪ ಕಂಫರ್ಟ್ ಫೀಲ್ ಬರಲ್ಲ. ಬಟ್ ಈ ಗಾಡಿ ಮೇಲೆ ಕುಂತ ಎಷ್ಟೊತ್ತಿಗೆ ಕಂಫರ್ಟ್ ಫೀಲ್ ಬರುತ್ತೆ. ತುಂಬ ಹೈಟಲ್ಲಿದೆ ಗಾಡಿ. ಆ್ಯಂಡ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದಾಗ ಏನೋ ಸ್ಪೀಡ್ ತಗೋದಿಲ್ಲ, ಟಾರ್ಕ್ ಹಂಗೆ ಇದೆ. ಸೊ ಟಾರ್ಕ್ ಜಾಸ್ತಿ ಕೊಟ್ಟಿರೋದ್ರಿಂದ ನೀವು ಹೆವಿ ಲೋಡ್ ಹಾಕ್ಕೊಂಡು ಇದು ಗಾಡಿ ಓಡಿಸ್ಬೋದು, ನಿಮಗೆ ಮೈಲೇಜು ಡ್ರಾಪ್ ಆಗೋಲ್ಲ ಇದು. ಸೊ ಯಾಕೆ 125cc ಮಾಡ್ತಾರೆ ಅಂದರೆ, ಸೊ ನೀವು ಮೈಲೇಜ್ ಡ್ರಾಪ್ ಆಗೋಲ್ಲ, ಗಾಡಿ ಬೇಗ ಟ್ರಾಫಿಕಲ್ಲಿದ್ದಾಗ ಸ್ಟಾಪ್ ಆಗೋಲ್ಲ. ಹೈಯರ್ ಟಾರ್ಕ್ ಕೊಟ್ಟಾಗ, ಹೈಯರ್ CC ಇಂಜಿನ್ ಕೊಟ್ಟಾಗ, ಲೋಯರ್ CC ಲೋಯರ್ ಟಾರ್ಕ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಇಂಜಿನ್ನು ಸ್ಟಾಪ್ ಆಗುತ್ತೆ ಟ್ರಾಫಿಕಲ್ಲೆಲ್ಲ. ಸೊ ಇದು ಯಾವುದೇ ಗೇರಿಗೆ ಹಾಕಲ್ರಿ, ಒಂದು ಇನಿಷಿಯಲ್ ಟಾರ್ಕ್ ಕಾಣುತ್ತೆ, ಆಮೇಲೆ ನಾವು ಗೇರ್ ಚೇಂಜ್ ಮಾಡಬೇಕು. ಸೊ ಅದೊಂದು ಇದರೊಳಗೆ ಬೆನಿಫಿಟ್ಟು. ಆರಾಮಾಗಿ ನುಕ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೆ, ಸೊಂದಾಗಿಂದಾಗೆಲ್ಲ. ಸೊ ಸ್ಪೀಡ್ ಬ್ರೇಕರ್ಸ್ ಬಂದರೆ ಏನು ಇದಕ್ಕೆ ಟೆನ್ಷನ್ ಇಲ್ಲ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರೋದ್ರಿಂದ ಆರಾಮಾಗೆ ಈ ಸ್ಪ್ರಿಂಗ್ ಬೌನ್ಸಿ ಥರ ಇದು ಫೀಲ್ ಆಗುತ್ತೆ. ಪ್ಲಾಟಿನಮ್ ಒಂಚೂರು ಇನ್ನೊಂಚೂರು ಲಾಂಗ್ ಬಾಡಿ ಬರುತ್ತೆ. ಆ್ಯಂಡ್ ಟ್ಯಾಂಕ್ ಒಂದು ಸ್ವಲ್ಪ ಅದು ಲೀನಾಗಿ ಬರುತ್ತೆ, ಇದು ವೈಡಾಗಿ ಕೊಟ್ಟಿದ್ದಾರೆ. ಗೇರು ಲಾಂಗ್ ಶಿಫ್ಟ್ ಇಲ್ಲ, ಶಾರ್ಟ್ ಶಿಫ್ಟೇ, ಬೇಗ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ನಾನು ಈ ಗಾಡಿ ಓಡಿಸ್ತಿದ್ದೀನಲ್ಲ, ನನಗೆ ಯಾವ ಫೀಲ್ ಕೊಡ್ತಿದ್ದೆ ಅಂದರೆ ಪಲ್ಸರ್ ಫೀಲ್ ಕೊಡ್ತಿದ್ದೆ ನನಗೆ. ಇಂಜಿನ್ ಸೌಂಡು ಮತ್ತು ಆ ಪರ್ಫಾರ್ಮೆನ್ಸು, ಟಾರ್ಕು ಅವೆಲ್ಲ ನನಗೆ ಪಲ್ಸರ್ ಒಂದು ಫೀಲ್ ಕೊಡ್ತಿದ್ದೆ ನನಗೆ. ಯಾಕಂದರೆ DTSI ಇಂಜಿನ್ ಹಾಕಿರೋದ್ರಿಂದ. ಸೊ ಇದೊಂಥರ ಎಕ್ಸಾಸ್ಟ್ ಚೆನ್ನಾಗಿದೆ ಕೇಳೋಕ್ಕೆ. ಸೊ ಮುಂದ್ಗಡೆ ನೋಡ್ಬೋದು F250 ಇದೆ. ಸೊ ಸ್ಲಿಕ್ಕಾಗಿ ಗೇರೆಲ್ಲ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಟ್ರಾಫಿಕಲ್ಲಿ ನುಗ್ಗಾಡ್ಬೋದು. ಈ ಥರ ಎಲ್ಲ ನುಗ್ಗಾಡ್ಬೋದು, ಆರಾಮಾಗಿ ಲೈಟ್ ವೆಯ್ಟ್ ಇದೆ ಗಾಡಿ. ಸೊ ಈ ಥರ ಎಲ್ಲ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಡಿಸ್ಕವರಿ ಆದಮೇಲೆ ಇದೊಂದು ಬೆಂಚ್ ಮಾರ್ಕ್ ಅಂತ ಹೇಳ್ತೀನಿ. ಡಿಸ್ಕವರಿ 125, ಡಿಸ್ಕವರಿ 150 ಆದಮೇಲೆ
ತುಂಬ ದಿವಸ ಆದಮೇಲೆ 125cc ಇಂದ ಯಾವ ಗಾಡಿನೂ ಬಿಟ್ಟಿರಲಿಲ್ಲ ಬಜಾಜಲ್ಲಿ. ಸೊ ಈ ಗಾಡಿನ ಬಿಟ್ಟಿದ್ದಾರೆ, ಸಖತ್ತಾಗಿದೆ. ಸೊ ಇದು ಪ್ರೈಸ್ ಬಂದುಬಿಟ್ಟು 71,000 ಬರುತ್ತೆ. ಸೊ ಇದು ಡ್ರಮ್ ಬ್ರೇಕಿಗೆ ಕಮ್ಮಿ ಆಗ್ಬೋದು ಅಂದ್ಕೊತೀನಿ, ಬಟ್ ಡಿಸ್ಕು 71,000 ಆಗುತ್ತೆ. ಸೊ ಬೆಂಗಳೂರು ಪ್ರೈಸಲ್ಲಿ ಹೇಳ್ತಿರೋದು ನಾನು. ಸೊ ಆರಾಮಾಗಿ ಬಂದು RV ಬಜಾಜಲ್ಲಿ ನೀವು ಟೆಸ್ಟ್ ಡ್ರೈವ್ ತೊಗೊಳ್ಳಿ. ಆ್ಯಂಡ್ ಡೆಲಿವರಿನೂ ಬೇಗ ಕೊಡ್ತಾರೆ, ಯಾಕಂದರೆ ಫಾಸ್ಟ್ ಫಿಲ್ಲಿಂಗ್ ಇದೆ ಆ್ಯಂಡ್ ತುಂಬ ಜನ ಪರ್ಚೇಸ್ ಮಾಡ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಂದು RV ಬಜಾಜಲ್ಲಿ ಈ ಗಾಡಿನ ಟೆಸ್ಟ್ ಡ್ರೈವ್ ತೊಗೊಳ್ಳಿ. ಸೊ ಇದು ಬಿಡದಿಯಲ್ಲಿದೆ, ಈಗ ಹೊಸ್ದಾಗಿ ಶುರುವಾಗಿದೆ. ಆಮೇಲೆ ಈಗ ಮೈಸೂರು ರೋಡಲ್ಲಿ ಇದೆ, ಆ್ಯಂಡ್ ಕೆಂಗೇರಿ ಮೇನ್ ರೋಡಲ್ಲಿದೆ, ಆ್ಯಂಡ್ ವಿಜಯನಗರ ಹತ್ರನೂ ಇದೆ. ಸೊ ಎಲ್ಲ ಶೋರೂಮಲ್ಲಿ ಇದು ಅವೈಲಬಲ್ ಇದೆ. ನೀವು ಬಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿನ ತಗೊಂಡೋಗಿ. ಆ್ಯಂಡ್ ಒಳ್ಳೆ ಪ್ರೈಸ್ ರೇಂಜಲ್ಲಿ ಕೊಡ್ತಿದ್ದಾರೆ. ಸೊ ಒನ್ ಆಫ್ ದಿ ಬೆಸ್ಟ್ ಮೋಟರ್ ಸೈಕಲ್ ಅಂತ ಹೇಳ್ತೀನಿ. 125 ಲೋ ಬಡ್ಜೆಟಲ್ಲಿ, ಅಂದರೆ ಒಂದು 70-80 ರೇಂಜಲ್ಲಿ ಇರಬೇಕಂದ್ರೆ. ಸೊ ಇದೊಂದು ಒಳ್ಳೆ ಗಾಡಿ, ಮೈಲೇಜ್ ಚೆನ್ನಾಗಿ ಕೊಡುತ್ತೆ, BS6 ಇಂಜಿನು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.